ಮನೆ ಮುಂದೆ ಕಸ ಸುರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತ ಬೆಳವಣಿಗೆ. ಜಿಬಿಎ ವ್ಯಾಪ್ತಿಯ 218 ಮನೆಗಳ ಮುಂದೆ ಕಸವನ್ನ ಸುರಿದಿದ್ದಾರಂತೆ. 2 ಲಕ್ಷ ರೂಪಾಯಿ ದಂಡವನ್ನ ವಸೂಲಿ ಮಾಡಲಾಗಿದೆ ಅಂತೆ. ಎಲ್ಲೆಂದರಲ್ಲಿ ಕಸ ಎಸೆದು ನಗರದ ನೈರ್ಮಲ್ಯತೆಯನ್ನ ಹಾಳು ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಸವನ್ನ ಸುರಿಯಲಾಗಿದೆ. ಘನತ್ಯಾಜ್ಯ ನಿರ್ವಹಣಾ ಘಟಕ ಸಿಇಒ ಕರಿಗೌಡ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯ 5 ಕಾರ್ಪೊರೇಷನ್ಗಳಲ್ಲಿ ಪ್ರತಿ ಮನೆಯಿಂದ ಬೆಳಿಗ್ಗೆ ಆಟೋ ಟಿಪ್ಪರ್ಗಳಲ್ಲಿ ಹೋಗಿ ನಾವು ಕಸವನ್ನು ಸಂಗ್ರಹಿಸ್ತಾ ಇದ್ದೇವೆ. ಆದರೂ ಕೆಲವು ಸಾರ್ವಜನಿಕರು ಕಸವನ್ನು ರಸ್ತೆ ಬದಿಯಲ್ಲಿ ಎಸಿತಾ ಇದ್ದಾರೆ. ಇದರಿಂದ ನಗರದ ನೈರ್ಮಲ್ಯತೆ ಹಾಳಾಗ್ತಾ ಇದೆ. ಇಂಥ ಪ್ರಕರಣಗಳನ್ನು ತಪ್ಪಿಸುವ ಉದ್ದೇಶದಿಂದ ಇವತ್ತು ಈ ರೀತಿ ರಸ್ತೆಗೆ ಕಸ ಎಸೆದಂಥ 218 ಸಾರ್ವಜನಿಕರ ಮನೆ ಮುಂದೆ ಕಸ ಸುರಿದ್ವಿ. ಯಾಕೆ ಕಸ ಸುರಿದ್ವಿ ಅಂತಂದ್ರೆ ಅವ್ರಿಗೆ ಯಾವ ರೀತಿ ಬೇರೆ ಎಲ್ಲ ಕಸ ಅವ್ರ ಮನೆ ಮುಂದೆ ಬಿದ್ದರೆ ಏನು ಅನಿಸುತ್ತೆ ಅನ್ನೋ ಗೊತ್ತಾಗ್ಲಿ ಅನ್ನೋ ಅವ್ರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಅವ್ರ ಮನೆ ಮುಂದೆ ಕಸ ಸುರಿದ್ವಿ. ಅವ್ರಿಗೇನೋ ನೀವು ಶಿಕ್ಷೆ ಕೊಡೋಕ್ಕೋಸ್ಕರ ಅವರ ಮನೆ ಮುಂದೆ ಕಸ ಸುರಿದ್ರಿ. ಬಟ್ ಆ ಕಸವನ್ನ ಕ್ಲೀನ್ ಮಾಡಿಸಿದ್ ಯಾರ ಕಡೆಗೆ? ಪ್ರತಿನಿತ್ಯ ಕ್ಲೀನ್ ಮಾಡುವಂಥ ಪಾಪ ಹೆಣ್ಮಕ್ಳ ಕಡೆಗಳಲ್ಲಿ ಗಂಡು ಮಕ್ಕಳ ಕಡೆಗಳಲ್ಲಿ ಕ್ಲೀನನ್ನು ಮಾಡಿಸಿದ್ರೆ ಅವ್ರಿಗೆ ಯಾಕೆ ಆ ಶಿಕ್ಷೆ? ಜೊತೆಗೆ ನಿಮ್ಮ ಗಾಡಿಗಳು ಬರದೇ ಇದ್ರೆ ನಾವೆಲ್ಲ ಕಸ ತಂದುಬಿಟ್ಟು GBA ಕಚೇರಿ ಮುಂದೆ ಎಸಿಬೋದಾ? ಎಸಿಯೋಣ ಇನ್ಮೇಲೆ ಅಲ್ವಾ?